ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮನೋಜ ಮತ್ತು ಅವರಪ್ಪ ಮನೆಯಲ್ಲಿದ್ದಾರೆ. ಮನೋಜಿಗೆ ಹೆಣ್ಣು ಕೊಡ್ತೀವಿ ಅಂತೇಳಿ ಹೆಣ್ಣಿನ ಮನೆಯವರು ಮನೋಜನ ಮನೆ ನೋಡೋಕ್ಕೆ ಬಂದಿದ್ದಾರೆ. ಶಾಂತಿ ಕರೆದಿದ್ದಾಳೆ ಬನ್ನಿ ಅಂತ ಹೇಳ್ಬಿಟ್ಟು, ಹಂಗಾಗಿ ಅವ್ರು ಬಂದಿದ್ದಾರೆ. ಇವರು ಶಾಂತಿ ಮತ್ತು ರಂಗನಾಥ್ ಮನೇಲಿ ಇರ್ತಾರೆ. ಮನೋಜ ರೂಮಲ್ಲಿ ಇರ್ತಾನೆ. ಬರ್ತಾರೆ, ಇದೇನಾ ಶಾಂತಿ ಅವ್ರ ಮನೆ? ಹೌದು ಬನ್ನಿ, ನೀವು ಗೊತ್ತಾಗಲಿಲ್ಲ ಅಂತ. ನಾವು ಅದೇ ನೀವು ಹುಡುಗಿ ಬೇಕು ಅಂತ ಹೇಳಿದ್ರಲ್ಲ, ಹುಡುಗಿಯ ಅಪ್ಪ ಅಮ್ಮ ನಾವು ಅಂತ ಹೇಳ್ತಾರೆ. ಓ ಹೌದಾ, ಬನ್ನಿ 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 ಅಂತಾಳೆ. ಆಮೇಲೆ ಹೋಗಿ ಕೂರಿಸ್ಕೊತಾಳೆ. ರೀ ಬನ್ನಿ ಇಲ್ಲಿ ಅಂತ. ಯಾರು ಅಂತ ಹಿಂಗೆ ಮನೋಜಿಗೆ ಹೆಣ್ಣು ಕೊಡೋರು ಬಂದಿದ್ದಾರೆ ಅಂತ, ಬನ್ನಿ ಕೂತ್ಕೊಳ್ಳಿ ಅಂತ. ರಂಗನಾಥಕ್ಕೆ ಖಂಡಿತವಾಗೂ ಇಷ್ಟ ಇಲ್ಲ, ಏಕೆಂದರೆ ಡಿವೋರ್ಸ್ ಆಗಿಲ್ಲ. ಈಗಲೇ ಇವಳು ಈ ಮದುವೆ ಮಾಡೋಕೆ ಓಡಾಡ್ತಾಳಲ್ಲ ಅಂತೇಳ್ಬಿಟ್ಟು. ಮೀನಾ ಕೂಡ ಮನೇಲಿ ಇದ್ರೂ ಅವಳು ಈ ರೆಡಿ ಆಗ್ತಿದ್ದಾಳೆ ಹೋಗೋದಕ್ಕೆ ಅಂತೇಳ್ಬಿಟ್ಟು. ಈ ಕಡೆ ಮಂಜುಂಗೆ ಅವರಮ್ಮ ಎಣ್ಣೆ ಸ್ನಾನ ಮಾಡಿಸಿ ಹುಟ್ಟಿದಬ್ಬ ಅಂತೇಳಿ ತಲೆಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಎಷ್ಟೊಂದು ದಿನ ಆಯಿತು, ಇದೊಂದು ಸಲ ನಾನು ಮಾಡಿಸ್ತೀನಿ, ಮುಂದಿನ ಸಲ ಮದುವೆ ಆದಮೇಲೆ ನಿನ್ನ ಹೆಂಡ್ತಿನೇ ಮಾಡಿಸ್ತಾಳೆ ಎಲ್ಲನೂ, ಇದೇ ಲಾಸ್ಟು ಕಣೋ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಯಾಕಮ್ಮ ಹಂಗಂತೀಯ, ಹೆಂಡ್ತಿ ಬಂದ್ರೇನು, ನೀನೇ ಅಮ್ಮ ಅಲ್ಲ ನೀನೇ ಅಂತಾನೆ. ಇಲ್ಲ ಇಲ್ಲ, ಹೆಂಡ್ತಿ ಬಂದಮೇಲೆ ಎಲ್ಲ ಅವಳು ಮಾಡ್ತಾಳೆ, ನಾನು ಈ ಸಲನೇ ಲಾಸ್ಟ್ ಕಣೋ ಅಂತೇಳಿ, ಹೋಗು ಸ್ನಾನ ಮಾಡ್ಕೊಂಡು ಬಾ ಅಂತ ಕಳಿಸ್ತಾಳೆ. ಎಣ್ಣೆ ಚೆನ್ನಾಗಿ ಮೆತ್ತಿಬಿಟ್ಟು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಬರ್ತಾನೆ. ಬಂದಾದಮೇಲೆ ಕೇಕು ರೆಡಿಯಾಗಿ ಬಂದಿದೆ. ಆಮೇಲೆ ಮೀನಾ ಸೂರ್ಯ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮೀನಾ ಫಸ್ಟ್ ಬಂದು ಇನ್ನೇನು ವಿಶ್ ಮಾಡಬೇಕು ಮಂಜುಂಗೆ, ಅಷ್ಟೊತ್ತಿಗೆ ವಿಶ್ ಮಾಡೋಕ್ಕೆ ಕರೆಕ್ಟಾಗಿ ಇವನು ಸ್ನಾನ ಮಾಡ್ಕೊಂಡು ಬಂದು ಅಮ್ಮಂಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಮ್ಮ ಅಂತ ಹೇಳ್ತಾನೆ. ಆಶೀರ್ವಾದ ಮಾಡ್ತಾಳೆ. ಒಳ್ಳೇದಾಗ್ಲಪ್ಪ, ಬೇಗ ಮದುವೆ ಆಗಲಿ, ಒಳ್ಳೇದಾಗಲಿ ಅಂತೇಳಿ ಎಲ್ಲ ಆಶೀರ್ವಾದ ಮಾಡ್ತಾಳೆ ಅವರಮ್ಮ. ಆಮೇಲೆ ಅಲ್ಲಿಂದ ಎದ್ದು ಇದಕ್ಕೆ ಬರ್ಡೇಗೆ ಕೇಕೆಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತಾನೆ. ಎಲ್ಲ ರೆಡಿಯಾಗಿರುತ್ತೆ. ಆದರೆ ಕನಕನ ಗಂಡ ಬಂದಿರಲ್ಲ. ಮೀನನ ಗಂಡ ಬರ್ತಾರೆ. ಮೀನನ ಗಂಡ ಬರೋ ಹೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ. ಟೇಬಲ್ ಮೇಲೆ ಕೇಕ್ ಇಟ್ಟು ಕೇಕನ್ನು ಮತ್ತು ಕ್ಯಾಂಡ್ಲೆಲ್ಲ ಹಚ್ಚೋಕ್ಕೆ ಎಲ್ಲ ರೆಡೀ ಇಟ್ಕೊಂಡಿರ್ತಾರೆ. ಇನ್ನು ಬಂದರೆ ಅಕ್ಕ ಬಾವದಿರು ಬಂದರೆ ಸೆಲೆಬ್ರೇಷನ್ ಮಾಡೋದು ಅಂತ ಆಗಿರುತ್ತೆ. ಅಷ್ಟೊತ್ತಿಗೆ ಇವಳಿಗೆ ಮೀನಾ ಬರ್ತಾಳೆ. ಬಂದು ವಿಶ್ ಯು ಹ್ಯಾಪಿ ಬರ್ಡೇ ಕಣೋ ಅಂತ ಕೊಡೋಕೆ ಹೋಗ್ತಾಳೆ. ಇರಕ್ಕೆ ಒಂದು ನಿಮಿಷ ಫೋನ್ ಬಂತು ಅಂತ ಆಚೆಗೆ ಹೋಗ್ತಾನೆ. ಆಚೆಗೆ ಹೋಗಿ ಅಲ್ಲಿ ಫೋನ್ ಎತ್ತುತ್ತಾನೆ. ಫೋನ್ ಎತ್ತಿದ್ರೆ ತಾರಂದೇ ಫೋನ್ ಆಗಿರುತ್ತೆ. ಆಮೇಲೆ ಹ್ಯಾಪಿ ಬರ್ಡೇ ಕಣೋ ಮಂಜು ಅಂತ ಹೇಳ್ತಾಳೆ. ಅಯ್ಯೋ ನೀನು ಫೋನ್ ಮಾಡ್ತಿರೋದು ಥರ ಅಂತ. ಹೌದು ನಾನೇ ಅಂತ ಅಂತಾಳೆ. ಆಮೇಲೆ ಸರಿ ಫೋನ್ ಇಡ್ಲಾ, ಆಯಿತು ಇಡು, ಇಟ್ಟೇ ಇಲ್ಲ. ಮತ್ತು ಇಡ್ಲಾ, ಆಯಿತು ಇಡು, ಇಟ್ಟೇ ಇಲ್ಲ. ಮತ್ತು ಹಲೋ, ಲೈನಲ್ಲೇ ಇದೆಯಾ, ಮಾತಾಡ್ತಲೇ ಇದೆಯಾ, ಅಂತ ಹಿಂಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಅವಳೇ ತಾರ ಹೇಳ್ತಾಳೆ, ಸಂಜೆ ಸಿಗ್ತೀಯಾ ಅಂತ ಹೇಳ್ಬಿಟ್ಟು. ತಾರ ನೀನು ಎಲ್ಲಿ ಕರೆದ್ರೂ ಬರ್ತೀನಿ ಅಂತ ಹೇಳ್ತಾನೆ. ಹಂಗಾದರೆ ಲೊಕೇಶನ್ ಆಮೇಲೆ ತಿಳಿಸ್ತೀನಿ, ಬಾ ಆಯಿತಾ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ತಾನೆ. ಆಮೇಲೆ ಅವನು ಮಾತಾಡಿಕೊಂಡು ಒಳಗಡೆ ಬರೋಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಅಷ್ಟೊತ್ತಿಗೆ ಮೀನಾ ಸೂರ್ಯ ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಆಮೇಲೆ ಯಾರ್ದೋ ಫೋನು ಅಂತ ಹೇಳ್ತಾರೆ. ಫೋನ್ ಇಟ್ಟ ಮೇಲೆ ಅವ್ರು ಅಲ್ಲಿಗೆ ಬರ್ತಾರೆ. ಯಾರ್ದೋ ಫೋನು ಮಂಜಾ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ ಫ್ರೆಂಡು ಅಂತಾನೆ. ಯಾವ ಫ್ರೆಂಡು, ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಅಂತಾನೆ. ಸುಮ್ಮನಿರಿ ಬಾವ ಅಂತ ಹೇಳ್ತಾನೆ. ಆಮೇಲೆ ಮೀನಾ ಕೂಡ ಸುಮ್ಮನಿರಿ ಅಂತ ಹೇಳ್ತಾ ಇರ್ತಾಳೆ. ಹೇಳೋ ಪರವಾಗಿಲ್ಲ ಅಂಥೇಳಿ, ಏನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಫೋನಲ್ಲಿ ಮಾತಾಡಿಕೊಂಡು ಅವನಿಗೂ ನಾಚಿಕೆ ಆಗುತ್ತೆ ವಿಷಯ ಹೇಳೋಕ್ಕೆ. ಮಾತಾಡಿಕೊಂಡು ಸಲೀಸಾಗಿ ಅಲ್ಲೇ ಹಾಲಿಗೆ ಬರ್ತಾನೆ. ಹಾಲಿಗೆ ಬಂದಾಗ ಕೇಕು ಕಟ್ ಮಾಡಬೇಕಿನ್ನೇನು. ಆವಾಗ ಎಲ್ಲಿ ಕನಕನ ಗಂಡ ಬರಲಿಲ್ವಲ್ಲ ಅಂತ ಅದಕ್ಕೆ ಬೇಜಾರು ಮಾಡಿಕೊಂಡು ಅವರಮ್ಮ ಅಳ್ತಾ ಇರ್ತಾಳೆ. ಇನ್ನೂ ಬರಲಿಲ್ಲ ಕನಕ, ಕಳಿಸ್ಬಾರ್ದ, ಎಂಥ ಕೆಲಸ ಮಾಡ್ತಾರೆ ಅಳಿಯಂದಿರು ಅಂತ. ಅದಕ್ಕೆ ಸೂರ್ಯ ಅಂತಾನೆ, ನಾನು ಹೋಗ್ಬೇಕು ಅಲ್ಲಿಗಷ್ಟೇ, ಹೋಗಿ ಒಂದೆರಡು ಆವಾಜ್ ಹಾಕಿ ಆಮೇಲೆ ಕಳಿಸು ಅಂದರೆ ಕಳಿಸ್ತಾನೆ, ಇಲ್ಲ ಅಂದರೆ ಹೀಗೆ ಅಂತ. ಅದೆಲ್ಲ ಬೇಡ ಅಂತ ಸುಮ್ಮನಾಗಿದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ಸುಮ್ಮನಿರ್ರಿ, ಅವೆಲ್ಲ ಏನು ಬೇಡ,
ಅಂತೇಳಿ. ಸರಿ ಕಾಯೋ ಅಷ್ಟೊತ್ತು ಕಾಯ್ದಾಯ್ತಲ್ಲ, ಈಗ ಕೇಕು ಅದೇನು ಮುದ್ದೆ ಅಲ್ಲಪ್ಪ ಅದು ಕೇಕು, ಇನ್ನು ಸ್ವಲ್ಪ ಹೊತ್ತಿಟ್ಟರೆ ಎಲ್ಲ ಇಲ್ಲೇ ಅರ್ದು ಒಳೆಯಾಗ ಹೋಗ್ಬಿಡುತ್ತೆ, ನೀನು ಕಟ್ ಮಾಡುವಂತ ನಾಗು ಅಂತ ಹೇಳ್ತಾನೆ. ಆಮೇಲೆ ಸರಿ ಏನು ಮಾಡೋದು ಅಂತ ಅಮ್ಮನ ಮುಖ ನೋಡ್ತಾನೆ, ಅಕ್ಕನ ಮುಖ ನೋಡ್ತಾನೆ, ಎಲ್ಲರ ಮುಖನೂ ನೋಡಿ ದೀಪ ಹಚ್ಚಿ ಕಟ್ ಮಾಡೋಕ್ಕೆ ರೆಡಿ ಆಯ್ತಾನೆ. ಆದರೆ ಕನಕನೂ ಬರಲಿಲ್ಲ, ಕನಕನ ಗಂಡನೂ ಬರಲಿಲ್ಲ. ಇವನು ಕೇಕನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿ ಆಮೇಲೆ ಈ ಕಡೆ ಬಂದರೆ ಇವರು ಹೆಣ್ಣಿನ ಮನೆ ಕಡೆಯವ್ರು ಬಂದು ಕೂತ್ಕೊತಾರೆ. ಆಮೇಲೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಅಯ್ಯೋ ಏನು ಬೇಡ ಇವಾಗ, ಎಲ್ಲ ಆಯಿತು ಅಂತ. ಆಮೇಲೆ ಮನುಜ ಮನುಜ ಅಂತ ಕರಿತಾಳೆ. ಅವನು ಬಂದು ಕೂತ್ಕೋತಾನೆ. ಕೂತ್ಕೊಂಡ್ಮೇಲೆ ಇವರೇನಾ ಏನು ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾನೆ ಅವರಪ್ಪ. ಹುಡುಗಿ ಅಪ್ಪ ಕೇಳ್ತಾನೆ, ಏನು ಮಾಡ್ಕೊಂಡಿದ್ದೀರಿ ಅಂತ. ನಾನು 5 ಡಿಗ್ರಿ ಮನೋಜ, ನಾನು ಶಾಂತಿ ಹೋಮ್ ಅಪ್ಲೈನ್ಸಸ್ ಅಂತ ದೊಡ್ಡ ಒಂದು ನನ್ನದೇ ಬಿಸ್ನೆಸ್ ಇದೆ, ತುಂಬ ಜೋರಾಗಿ ಬಿಸ್ನೆಸ್ ನಡೀತಾ ಇದೆ ಅಂತ ಎಲ್ಲ ಹೇಳ್ತಾನೆ. ಅವರು ಇಂಪ್ರೆಸ್ ಆಗಿಬಿಡ್ತಾರೆ ಅದನ್ನೆಲ್ಲ ಕೇಳಿಕೊಂಡು. ಆಮೇಲೆ ರಂಗನಾಥ ಮತ್ತು ಶಾಂತಿ ಕೂತಿರೋ ಕಡೆ ಹೋಗ್ಬಿಟ್ಟು, ಮಮ್ಮಿ ಕರೆಕ್ಟಾಗಿ ಹೇಳು ಮಮ್ಮಿ ಅಂತ ಹೋಗ್ತಾನೆ. ಅಲ್ಲಿ ಹೋಗೋ ಮನೋಜ ಕೂತ್ಕೋಗೋ, ಹೋಗೋ ಮನೋಜ ಕೂತ್ಕೋ ಅಂತಾಳೆ. ಆಗ ಮತ್ತು ಅಲ್ಲಿಗೆ ಎದ್ದೋ ಕೂತ್ಕೋತಾನೆ. ಆಮೇಲೆ ಸರಿ ಏನು ಹೇಳಬೇಕು ಅಂತ ಬಂದರು ಮಗ ಅಂತ. ಇಲ್ಲ ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಸರಿ ಸಮಾಧಾನ ಮಾಡ್ತಾಳೆ. ಸಮಾಧಾನ ಮಾಡಿ ಆಯಿತು ನಾವಿನ್ನು ಬರ್ತೀವಿ ಅಂತ ಹೊರಡ್ತಾರೆ ಅವರು. ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ, ನಾಳೆ ಬಂದ್ಬಿಡಿ ನಮಗೆ ಅಷ್ಟೊತ್ತಿ ರಂಗನಾಥ ನಾನೇ ಮಾತಾಡಬೇಕು ಅಂತ ಹೇಳ್ತಾನೆ. ಸರಿ ಮಾತಾಡಿ ಅಂತ. ಶಾಂತಿ ಮುಖ ನೋಡ್ತಿರ್ತಾಳೆ, ಆದರೆ ರಂಗನಾಥ ಮಾತಾಡ್ತಾನೆ. ಮತ್ತು ಮದುವೆ ಆಗಿದೆ ಅವನಿಗೆ. ಆದರೆ ಮದುವೆ ಆಗಿದ್ದು ಹೆಂಗೆ ಅಂದರೆ, ಅವಳು ಒಂದು ಮಗು ಇದೆ, ಮದುವೆ ಬೇರೆಯವನಿಗೆ ಜೊತೆ ಆಗಿತ್ತು. ಆದರೆ ಅದನ್ನು ಹೇಳ್ದಲೆ ಅವಳು ಇವನ ಜೊತೆ ಮದುವೆ ಮಾಡ್ಕೊಂಡಿದ್ಲು. ಅದು ಕೊನೆಗೆ ಗೊತ್ತಾಯಿತು ನಮಗೆ, ಮಗು ಈಗಾಗಲೇ ಒಂದಷ್ಟುದ್ದ ಮಗು ಇದೆ, ಅದನ್ನೆಲ್ಲ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ಳಲ್ಲ ಅಂಥೇಳಿ ಕೊನೆಗೆ ಅವಳೇ ಮನೇಲಿ ಯಾಕೆ ಹಿಂಗೆ ಅಂತ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ತಾರೆ. ಆವಾಗ ಸರಿ ಅಂತೇಳ್ಬಿಟ್ಟು ಏನು ಹೇಳ್ತಾರೆ ಅಂತ ನೋಡ್ತಾ ಇರ್ತಾರೆ. ಅಯ್ಯೋ ಅದೇನು ಬಿಡಿ, ಎಲ್ಲ ಕಡೆ ನಡೆಯೋ ಅಂಥದ್ದೇ, ಸುಳ್ಳು ಹೇಳಿ ಬರೋ ಎಷ್ಟೋ ಜನ ಇದ್ದಾರೆ. ಆಯಿತು ನಮಗಂತೂ ಒಪ್ಪಿಗೆ ಆಯಿತು, ನೀವು ನಾಳೆನೇ ಬಂದುಬಿಡಿ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಆಯ್ತಾಯ್ತು ಬರ್ತೀವಿ ಶಾಂತಿ ಖುಷಿಯಾಗಿ ಬರ್ತೀವಿ ಆಯಿತು, ಅಯ್ಯೋ ನಾಳೆನೇ ಬಂದುಬಿಡ್ತೀವಿ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅವ್ರನ್ನ ಕಳಿಸ್ತಾಳೆ. ಬಾಯಿ ಇಷ್ಟು ಅಗ್ಲ ಬಿಟ್ಕೊಂಡು ಕಳಿಸ್ತಾಳೆ. ಆಯ್ತಾಯಿತು ಬರ್ತೀವಿ ನಾಳೆನೇ, ಮನೋಜಿಗೆ ಮದುವೆ ಮಾಡಿಬಿಡೋದೆ ಅಂತ ಹೇಳ್ಬಿಟ್ಟು. ಆದರೆ ರಂಗನಾಥಗೆ ಯಾಕೋ ಒಳೊಳಗೆ ಅಳ್ಕು. ಏಕೆಂದರೆ ಡೈವರ್ಸ್ ಆಗಿಲ್ಲಲ್ಲ ಇನ್ನೂ. ಡೈವರ್ಸ್ ಆದಮೇಲೆ ಮದುವೆ ಮಾಡೋಕ್ಕೆ ಸರಿ ಹೋಗ್ತಿತ್ತು. ಇವಳು ಡೈವರ್ಸ್ ಆಗೋಕ್ಕಿಂತ ಮೊದಲೇ ಮದುವೆ ಮಾಡೋಕ್ಕೆ ಓಡಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು ಹೆಂಡತಿ ಮೇಲೆ ಕೋಪ ಇದ್ದರೂ ತೋರಿಸ್ಕೊಳಕ್ಕಾಗಲ್ಲ ಅವ್ರ ಮುಂದೆ. ಆಮೇಲೆ ಆಯ್ತಾಯ್ತು ಬರ್ತೀವಿ ಅಂತ ಹೇಳ್ತಾಳೆ. ಸರಿ ಮತ್ತು ನಾವಿನ್ನೂ ಹೊರಡ್ತೀವಿ ಅಂತೇಳಿ ಅವರೂ ಮಾತಾಡಿ ಎಲ್ಲ ಹೊರಡ್ತಾರೆ. ಅವ್ರು ಹೊರಟ ಮೇಲೆ ಶಾಂತಿ ಖುಷಿಯಾಗೇ ಇರ್ತಾಳೆ, ಸಖತ್ ಖುಷಿ ಪಡ್ತಾಳೆ. ಅಯ್ಯೋ ನನ್ನ ಮನೋಜಿಗೆ ಮದುವೆ ಆಗಿಬಿಡುತ್ತೆ, ಮಮ್ಮಿ ಹುಡುಗಿ ಹೆಂಗಿದ್ದಾಳೋ ಏನೋ ಅಂತ ಇವನು ಕೇಳ್ತಾನೆ. ಚೆನ್ನಾಗಿರ್ತಾಳೆ ಸುಮ್ಮನೆ ಇರೋ ಅಂತ ಹೇಳ್ತಾಳೆ. ಹಂಗೆ ನಾಳೆ ಹೋಗ್ತಾರೆ ಅಂತೂ ಇಂತೂ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.